ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಷಷ್ಠಿ ಪೂಜೆ ಇದ್ದಿದ್ದ ಕಾರಣ ನಾವು ನಾಗರಕಲ್ಲಿ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಆ ನಾಗರಕಲ್ಲಿ ಇರೋದ್ರೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಇದೆ. ಒಂದು ಚಿಕ್ಕದ ಹಳ್ಳ ಚೆನ್ನಾಗಿ ಹರಿತಾ ಇದೆ ನೋಡಿ ಸ್ನೇಹಿತರೆ. ಇಷ್ಟು ವರ್ಷ ನೀರು ಹರಿತಿರಲಿಲ್ಲ, ಇವು ಸರಿ ಮಾತ್ರ ಬಂದಾಸ ನೀರು ಹರಿತಾ ಇದ್ದಾವೆ. ಹಾಗೆ ಮುಂದೆ ಹೋದೆ ನೋಡಿ, ನಮ್ಮ ದೇವ್ರು ತೋರಿಸ್ತೀನಿ ನಾಗರಕಲ್ಲನ್ನ. ನಾವು ಪ್ರತಿ ವರ್ಷ ನಾವು ಷಷ್ಠಿ ಪೂಜೆ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಘಾಟಿ ದೇವ್ರಿಗೆ ನಡ್ಕೊತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಬಂದು ಷಷ್ಠಿ ಪೂಜೆ ಮಾಡೋಣ ಅಂತ ನಾಗರಕಲ್ಲಿಗೆ ಬಂದೆ. ತುಂಬಾ ಒಳ್ಳೆ ದಿನ ಇವತ್ತು. ನನಗಂತೂ ತುಂಬ ಸಂತೋಷ ಆಯಿತು ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮಿಸ್ಸಸ್ ನನ್ನ ಮಕ್ಕಳು ಕುಂತಿದ್ದಾರೆ. ಇನ್ನೇನು ನಾನು ಪೂಜೆ ಮಾಡೋದಷ್ಟೇ ಬ್ಯಾಲೆನ್ಸ್ ನೋಡಿ, ಅದೇ ನಾಗರಕಲ್ಲು. ಇಲ್ಲಿ ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಸ್ನೇಹಿತರೆ. ನಿಮ್ಮಲ್ಲಿ ಎಷ್ಟು ಜನ ನಾಗರ ಪೂಜೆ ಮಾಡ್ತೀರಾ, ಷಷ್ಠಿ ಪೂಜೆ ಯಾರು ಮಾಡ್ತೀರಾ ಅಂತ ಈಗ ಮಾಡೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ನಾಗರಕಲ್ಲು ಪೂಜೆ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಒಳ್ಳೆ ದಾರಿ ಮಾರ್ಗ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಸ್ನೇಹಿತರೆ. ತುಂಬಾ ಒಳ್ಳೆಯದು. ಇವೆಲ್ಲ ಧಾರ್ಮಿಕ ಪೂಜೆಗಳನ್ನ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಸ್ನೇಹಿತರೆ. ಈ 3 ಕಲ್ಲು ನಾವು ಯುಗಾದಿಗೂ ಮತ್ತು ಈ ಷಷ್ಠಿಗೂ 2 ದಿನವೂ ನಾವು ಪೂಜೆ ಮಾಡ್ತೀವಿ. ಆದರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸ್ವಲ್ಪ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋಂಥ ನಾನು ನಂಬಿರೋಂಥ ದೇವರಿದು ಸ್ನೇಹಿತರೆ. ಏನಿಲ್ಲ, 2 ಬಾಳೆಹಣ್ಣು, ಕಡ್ಡಿ, ಕರ್ಪೂರ, ಉದ್ಗಡ್ಡಿ, ಹಾಲೆರಿಯೋದು ಇಷ್ಟೇ ಈ ನಾಗರಕಲ್ಲಿನ ಪೂಜೆ. ಆದರೂ ಅದರಲ್ಲೂ ಒಂದು ಶ್ರದ್ಧೆಯಿಂದ ಮಾಡಬೇಕು ಸ್ನೇಹಿತರೆ, ತುಂಬಾ ಒಳ್ಳೆಯದು. ನೋಡಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೀಪ ಹಚ್ಚಿ ನಮ್ಮ ಭಕ್ತಿಯಿಂದ ನಾವು ಮಾಡಿದ್ದೀವಿ. ನೀವು ಯಾರೆಲ್ಲ ಈ ಷಷ್ಠಿ ಪೂಜೆ ನಾಗರ ಪೂಜೆ ಮಾಡ್ತೀರ ಅನ್ನೋದಿದ್ರೆ ನಮಗೆ ಒಂದು ಸ್ವಲ್ಪ ತಿಳಿಸಿ. ಯಾವ ಥರ ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಮಾಡೋದಿದ್ರೆ ಹೇಳ್ಕೊಡಿ ನಮಗೂ. ನನ್ನ ಪೂಜೆ ಆದಮೇಲೆ ನಾನು ಹೆಂಡತಿ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಅವ್ರೇನು ಜಾಸ್ತಿ ಮಾಡಲ್ಲ, ಜಸ್ಟ್ ಪೂಜೆ ಮಾಡಿ ಹಾಲೇರಿಯೋದಷ್ಟೇ ಅವ್ರು ಮಾಡೋದು. ಇನ್ನೆಲ್ಲ ಪೂಜೆ ನಾನೇ ಮಾಡ್ಕೋಬೇಕು. ಯಾಕಂದರೆ ಈ ಪೂಜೆ ನಡೆಸ್ಕೊಬತ್ತಿರೋದು ನಾನು ಒಬ್ಬನೇ. ಈ ನಾಗರಕಲ್ಲು ಪೂಜೆ ಮಾಡೋದ್ರಿಂದ, ಷಷ್ಠಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಿದೆ. ನಮಗೆ ಕಿವಿ ನೋವು, ಮಕ್ಕಳು ಕಿವಿ ನೋವು ಬರೋದು ಇದೆಲ್ಲ ಸ್ಟಾಪ್ ಆಗ್ತದೆ ಸ್ನೇಹಿತರೆ. ನನಗೆ ಚಿಕ್ಕ ವಯಸ್ಸೆಲ್ಲ ಕಿವಿ ನೋವು ಬಂದಿರ್ತದೆ. ನಮ್ಮ ಅಪ್ಪ ಅಮ್ಮ ಬೇಡ್ಕೊಂಡಿರೋದು ನೋಡಿ, ನನ್ನ ಹೆಂಡ್ತಿನ ಹಾಲೇರಿತಾ ಇದ್ದಾರೆ. ಸದ್ಯದ ಮಟ್ಟಿಗೆ ನೋಡಿ, ಇವನು ನಮ್ಮ ದೊಡ್ಡ ಮಗ, ಅವನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಸ್ನೇಹಿತರೆ. ಮನೆಗೂ ಪೂಜೆ ಇವನೇ ಮಾಡೋದು ಜಾಸ್ತಿ. ಈ ಸದ್ಯಕ್ಕೆ ಇವಾಗ ಹಾಸ್ಟೆಲ್ ಇರೋದ್ರಿಂದ ಪೂಜೆ ಮಾಡೋಕ್ಕಾಗಲ್ಲ, ಈಗೆಲ್ಲ ಹಾಸ್ಟೆಲ್ ಇರ್ತಾನೆ. ಹಾಸ್ಟ್ಲಿಂದ ಇವತ್ತು ಕರ್ಕೊಬಂದು ಈ ನಾಗರ ಹಿಡಿಯೋಕ್ಕೋಸ್ಕರನೇ ಕರ್ಕೊಬಂದಿದ್ದೀವಿ. ಇವನು ನನ್ನ ಚಿಕ್ಕ ಮಗ ಸ್ನೇಹಿತರೆ. ಇವನಂತೂ ತುಂಬಾ ತರಲೆ ನನ್ನ ಮಗ, ತುಂಬಾ ಚೆನ್ನಾಗಿ ಪೂಜೆ ಮಾಡ್ದೆ. ಅದು ಸ್ವಲ್ಪ ಚೇಷ್ಟೆ ಜಾಸ್ತಿ ಸ್ನೇಹಿತರೆ. ಇರಲಿ, ಮಕ್ಕಳಾಡ್ದೆ ನಾವು ಆಡೋಕ್ಕಾಗುತ್ತಾ, ಅವರೇ ಆಟ ಆಡಲಿ. ಈಗ ಸದ್ಯಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಇನ್ನೂ ಏನು ಚೇಷ್ಟೆ ಮಾಡಿಲ್ಲ, ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವ ಟೈಮಲ್ಲಿ ಯಾವುದೇ ಥರ ಚೇಷ್ಟೆ ಮಾಡ್ತಾನಂತ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ. ಹಂಗೆ ಮುಂದೆ ನೋಡಿ ಇನ್ನೂ ಚೆನ್ನಾಗಿರ್ಬೇಕು. ನೋಡಿ, ಅವನು ಹಾಲು ಎರಿತಾ ಇದ್ದಾನೆ, ಪರವಾಗಿಲ್ಲ. ದೊಡ್ಡ ಮಗ ಸೈಲೆಂಟ್ ಆದರೆ ಚಿಕ್ಕ ಮಗ ವೈಲೆಂಟ್ ಅಂತೆ, ಆ ಥರ ಇವನು. ಏನಕ್ಕೆ ಬಂದು ಬಟ್ಲಿಗೆ ಹಾಲು ಒಯ್ಯೋದು? ಏನು ಹಾವು ಬಂದು ಕುಡ್ದೋಕತ್ತ ಬಟ್ಲಾಗೆ? ನೋಡಿ, ಮಕ್ಕಳಿಗೆ ಎಷ್ಟೋ ಇದೆ ಅಲ್ವಾ ಸ್ನೇಹಿತರೆ, ಸೂಪರ್. ಅವ ನಂಬಿಕೆ ನಾವೇ ಗ್ರೋ ಮಾಡೋದಂತ ಹಾಲು ಇದ್ಬಿಟ್ವಿ.